Christmas in Paris. ಎಷ್ಟಿಗೂ ಅಬಿಗೂ ಆಗಿಂದ ನೈಫಿಲ್ ಟವರ್ ತೋರಿಸಿರ್ಲಿಲ್ಲ, ಬಟ್ ಇಲ್ಲಿಂದ ಒಂದು ಸಣ್ಣದಾಗಿ ಗ್ಲಿಪ್ ಸಿಗುತ್ತೆ. ಮಗು ನಿಜ ಜೀವ ಬಂದ್ಬಿಡ್ತಾರೆ ಅಂತ ಭಯ ಆಗ್ತದೆ. ಈಗ ಒಂದು ದೇವಸ್ಥಾನ ಅಂತಾರ ಅಲ್ಲೋದ್ರೆ 120 km/h ಅಂತೆ ಓಡ್ತದ. ಬೈಕಲ್ಲಿ ಒಳಗಡೆ ಭಯ ಆಯ್ತದೆ, ಅಷ್ಟು ವಯಸ್ಸಾಗೈತೆ. ಆ ಹೋಟ್ಲಿಗೆ ಒಂದಿನ ಇರಕ್ಕೆ 8 ಲಕ್ಷ ಚಾರ್ಜ್ ಮಾಡ್ತಾರೆ ಅಂತ ಊಹಾಪೋಹ, ನನಗೆ ಗೊತ್ತಿಲ್ಲ. ಬಟ್ ಅಫಿಷಿಯಲ್ ಏನು ರಿಲೀಸ್ ಮಾಡಲಿಲ್ಲ ಯಾರು. ಈ ಗ್ಲಾಸ್ ಹೌಸ್ನ ಈ ಥರ ಹಿಡಿಯೋಕ್ಕೆ ಇಲ್ಲೊಂದು ಸ್ಟೂಲ್ ಈ ಥರ ಎಲ್ರಿಗೂ ಹಾಕಿದ್ದಾರೆ. ನಿಂತ್ಕೊಂಡು ನೋಡಿ, ಇವ್ರು ನಿಂತ್ಕೊಂಡು ಆ ಗ್ಲೌಸ್ ಹೌಸ್ನ ಹಿಂಗೆ ಹಿಡಿಯೋ ಥರ ಒಂದು ಫೋಟೋ ತೆಗೊಳ್ಳೋದು ಅವರೇ ಹಾಕಿರೋದು. ಕ್ರೇಜಿ. ಅದನ್ನೇ ತೆಗಿಬೇಕು ಅಂತ ಹಾಕಿದ್ರೆ, ಇಲ್ಲಾಂದರೆ ಬೇರೆ ಪರ್ಪಸಲ್ಲಿ ಹಾಕಿದ್ರೆ ಗೊತ್ತಿಲ್ಲ. ಬಟ್ ಅದಂತೂ ಅದಕ್ಕೆ ಯೂಸ್ ಮಾಡ್ತೀವಿ ಜನ. ಬಟ್ ಅದಕ್ಕೆ ಹಾಕಿರೋ ಥರನೇ ಇದೆ ಅದು. ನೋಡಿ ಹಿಂಗೆ. ಸೊ ಇಲ್ಲಿಂದ ಇದೊಂದು ಆರ್ಚ್ ಇದೆ. ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿಂದ ಸ್ಟ್ರೈಟ್ ಹೋದರೆ ಅಲ್ಲೊಂದು ದೂರದಲ್ಲಿ ಒಂದು ಆರ್ಚ್ ಕಾಣಿಸುತ್ತೆ. ರೋಡ್ನ ಫುಲ್ಲು ಲೈಟ್ನಿಂಗ್ ಹಾಕಿರ್ತಾರೆ ಕ್ರಿಸ್ಮಸ್ಗೆ. ಸೊ ಆ ಲೈಟ್ನಿಂಗ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಇವಾಗ ಒಂದು 4-4:30ಗೆಲ್ಲ ಕತ್ಲೆ ಆಗ್ಬಿಡುತ್ತೆ, ಆವಾಗಲೇ ಹಾಕ್ತಾರೆ ಲೈಟ್ನ. ಸೊ ಆ ಲೈಟ್ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನಡ್ಕೊಂಡೇ ಹೋಗ್ತೀವಿ. 2-2.5 ಕಿಲೋಮೀಟ್ರ್ ಇದೆ. ಫುಲ್ ಸ್ಟ್ರೀಟು ಅದು ಸೆಲೆಬ್ರೇಷನ್ ಥರ ಇರುತ್ತೆ. ಸೊ ನಡ್ಕೊಂಡೇ ಹೋಗೋಣ ಅಂತ. ಯಶುಗೂ ಅಬಿಗೂ ಆಗ್ಲಿಂದ ನಾನು ಐಫಿಲ್ ಟವರೇ ತೋರಿಸಿರ್ಲಿಲ್ಲ, ಬಟ್ ಇಲ್ಲಿಂದ ಒಂದು ಸಣ್ಣದಾಗಿ ಗ್ಲಿಮ್ ಸಿಗುತ್ತೆ. ಇಲ್ಲಿ ಆ ಮರದಿಂದೆ ಅವ್ರು ನೋಡಿರ್ಲಿಲ್ಲ ಆಗ್ಲಿಂದ. ನನ್ನ ಹತ್ರ ಕರ್ಕೊಂಡೋಗಿ ತೋರ್ಸೋಣ ಅಂತ ಕಾಯ್ತಾ ಇದೆ, ಬಟ್ ಕಾಣಿಸ್ಬಿಡ್ತು. ಓಕೆ, ಅಲ್ಲಿಗೆ ಹೋಗ್ತೀವಿ ಐಫಿಲ್ ಟವರ್ಗೆ. ಬಟ್ ಈ ಸ್ಟ್ರೀಟಿಂದ ವಾಕ್ ಮಾಡಿ ಅಲ್ಲಿಂದ ಟ್ರೈನ್ ತೊಗೊಂಡು ಅಲ್ಲಿಗೆ ಹೋಗೋಣ. ಕ್ರಿಸ್ಮಸ್ ಮಾರ್ಕೆಟ್ ಹಿಂಗೆ ಹೋಗಿ ಹಿಂಗೆ ವಾಪಸ್ ಬರೋಣ. ಲಾರ್ ಮ್ಯೂಸಿಯಂ ಹತ್ರ ಕ್ರಿಸ್ಮಸ್ ಮಾರ್ಕೆಟ್. ಸ್ಯಾಂಡ್ವಿಚ್ಚು, ಸೋಯಾ ಯಾರ್ಡ್ ಅಂತ. ಆಹಾ, ಓ ಮೈ ಗಾಡ್. ಅದಕ್ಕೆ ಇವ್ರುಗಳೆಲ್ಲ ಜೀವ ಬಂದ್ಬಿಡೋದು ಈ ಗೊಂಬೆಗೆ. ಇವೆಲ್ಲ ಟಾರ್ಚರ್ ಇದೆ ನಿಜವಾಗ್ಲೂ. ಮಗು ಎದಾಳಂಗೆ ಐತಿದು. ಸೀರಿಯಸ್ಲಿ ಆ ಮಗು ನಿಜ ಜೀವ ಬಂದ್ಬಿಡ್ತಾರೆ ಅಂತ ಭಯ ಆಯ್ತದೆ ನನಗೆ. ಇವ್ರುಗಳು ದೇವಸ್ ಫಿಲಮ್ ಥರ ಆ್ಯಕ್ಚುಯಲ್ ಲರ್ನಿಂಗ್. ಇದು ನೋಡಿ, ಏನಿದು? ಅಯ್ಯಯ್ಯೋ ದೇವ್ರೆ. ಬೇಡ ಬೇಡ, ಹೋಣ ಆ ಕಡೆಯಿಂದ. ಯಶೋ ಹಾಂ ಜಾಸ್ತಿ. அப்படின்னா ಓಕೆ. ಇಲ್ಲಿ ನೋಡಿ ಸಾಂತಾ ಕ್ಲಾಸ್ನ ಕೂರ್ಸೋರೇ. ನೈಸ್. ಸಾಂತಾ ಕ್ಲಾಸ್ ಸೈಜಲ್ಲಿ ಇದ್ರೋ ಇಲ್ವೋ ಗೊತ್ತಿಲ್ಲ. ಕಡಕ್ಕಾಗಿ ಮಾಡೋರು ಮಾತ್ರ ನ್ಯಾಚುರಲ್ ಆಗಿ. ಆ ಮನುಷ್ಯಂಗೆ ಏನು ಲಾಭ ಆತಾರೆ ಕುತ್ಕೊಂಡ್ರೆ? ಯಾರು ಕಾಸು ಕೊಡ್ತಾ ಇಲ್ಲ, ಎಲ್ಲ ಬರೋರೆಲ್ಲ ವೀಡಿಯೋ ಹಿಡ್ಕೊಂಡಿರ್ತಾರೆ. ಅದ್ರಲ್ಲಿ ನಾನು ಹೆಂಡ್ತಿನೂ ಬಿಟ್ಟು, ಏಯ್ ಕಾಸು ಕೊಡಬೇಕು, ವೀಡಿಯೋ ಹಿಡಿದ್ರೆ ಕಾಸು ಕೊಡ್ಬೇಕು, 5 ಯೂರೋ. ಇಲ್ಲ ಬಡಿ ಇವ್ರುಗಳು ಆ್ಯಕ್ಚುಲಿ ಏನಂದರೆ ವರ್ಷದಲ್ಲಿ ಇದೊಂದೇ ತಿಂಗಳು ಮಾತ್ರನೇ ಈ ಥರ ಸೆಲೆಬ್ರೇಷನ್. ಇಡೀ ವರ್ಷ ಏನೂ ಮಾಡಲ್ಲ. ಅಂದರೆ ಹಬ್ಬ ಆ ಥರ ಎಲ್ಲ ಗ್ರ್ಯಾಂಡಾಗೆಲ್ಲ ಏನೂ ಮಾಡಲ್ಲ, ಚಾನ್ಸೇ ಇಲ್ಲ. ಇವಾಗ 1 ತಿಂಗಳು ಮಾತ್ರ ಖರ್ಚು ಮಾಡ್ತಾರೆ ಚೆನ್ನಾಗಿ. ಈ ಥರ ಕ್ರಿಸ್ಮಸ್ ಮಾರ್ಕೆಟಿಗೆ ಮಕ್ಕಳನ್ನ ಕರ್ಕೊಂಡು ಆಟ ಆಡಿಸ್ತಾರೆ. 1 ಮಂತ್ ಅವರನ್ನು ಏನು ಕೆಲಸನೇ ತೊಗೊಳಕ್ಕಾಗಲ್ಲ ನೋಡಿ. ಎಲ್ಲರೂ ಇರ್ತಾರೆ, ವಯಸ್ಸಾದವರಿಂದ ಚಿಕ್ಕ ಮಕ್ಳವ್ರಿಗೂ ಚೆನ್ನಾಗಿ ಮಜಾ ಮಾಡ್ತಾರೆ. ಇದೊಂದು ತಿಂಗಳು ಫುಲ್ ಡಿಪ್ರೆಷನ್ ತೆಗೆದು ಆಚೆಗೆ ಹಾಕ್ಬಿಡ್ತಾರೆ. ಅಯ್ಯೋ ಅಯ್ಯೋ, ಅದ್ರಲ್ಲಿ ಕೂತ್ರೆ ಸಾಕು ಸತ್ತೋಗಿತ್ತು. ಅಯ್ಯೋಯ್ಯೋ ಅಯ್ಯೋಯ್ಯೋ, ಏನ್ರೋ ಮಾಡ್ತಾ ಇದ್ದೀರಲ್ಲೇ, ಇಳಿಸ್ರೋ. ಮೈ ಗಾಡ್, ಸ್ಪೀಡಾಗಿ ಬೇರೆ ಒಳ್ಳೆ ಫ್ಯಾನ್ ತಿರ್ಗಿಸ್ತಾನು. ಅಲ್ಲಿ ನೋಡ್ರಿ 120 km/h ಅಂತೆ ಓಡಿಸೋದನ್ನ. ಬೈಕಲ್ಲಿ ಹೋದ್ರೇ ಭಯ ಆಯ್ತದೆ, ಅಷ್ಟು ವಯಸ್ಸಾಗೈತೆ. ರಿವರ್ಸ್ ಬೇರೆ ಆಗ್ತಾವನೆ.
ಸತ್ರು ಈಗ ಆಡೇಶ ಆಡು ಹೋಗು ಲೈಫ್ ಟೈಮ್ ಅಡ್ವೆಂಚರ್ ನೋಡು. ಹಾಂ ಹೊಡ ಸಮಯ ನಾವಿವಾಗ ಆರ್ಕ್ ಡಿ ಪ್ರೈಮ್ ರೋಡಲ್ಲಿ ನಡ್ಕೊಂಡು ಹೋಗ್ತೀವಿ. ಆ ಮರಕ್ಕೆಲ್ಲ ಲೈಟ್ ಹಾಕಿರ್ತಾರೆ. ನಮ್ಮ ಮೈಸೂರು ದಸರಾ ಬರ ಅರಮನೆವರೆಗೂ ಲೈಟ್ ಹಾಕ್ತಾರಲ್ಲ ಅಲ್ಲಿ. ಇಲ್ಲೂ ಅವ್ರು ಆರ್ಕ್ ಹಾಕೋ ತನಕ ಸ್ಟ್ರೀಟ್ ಫುಲ್ಲು ಡೆಕೋರೇಟ್ ಮಾಡ್ತಾರೆ. ಅಲ್ಲೇ ಮೇನ್ ಸ್ಟೋರ್ಸ್ ಎಲ್ಲ ಇರೋದು. LVದು ಸೂಟ್ ಕೇಸ್ ಥರ ಅದೇ ಅನ್ಕೊಟ್ಟಿರ್ಕಂಗಪ್ಪರ. ಇಲ್ಲಿ ನೋಡಿ ಏನೋ ಲೆಗೋ ಮೈ ಲಿಟಲ್ ಪ್ರಿನ್ಸಸ್ ಅಂತ ಏನೋ ಮಾಡಿದ್ದಾರೆ. ಲೆಗೋಸಲ್ಲಿ ಡೆಕೋರೇಟ್ ಮಾಡಿರೋದು. ಲೆಗೋಸ್ ಅಂದರೆ ಅದು ಓಡೋಗ್ಬಿಡ್ತೀನಿ ನಾನು, ಭಯ ಬೀಳ್ತವ್ರೆ ಏನು ಅಂತ. ವಾವ್, ಅದು ಕ್ರಿಸ್ಮಸ್ ಮಾರ್ಕೆಟ್ ಲೆಗೋ ಪ್ರೆಸೆನ್ಸ್ ಅಂತೆ. Is beautiful. ಸಕ್ಕತ್ತಾಗಿದೆ. ವರ್ಕ್ ಬೆಸ್ಟ್ ಟೈಮ್ ಅದಲ್ಲದೆ ಬೆಸ್ಟ್ ಟೈಮ್ ಹೌದು. ಮೇನ್ ಮ್ಯಾಟ್ರ್ ಬೆಸ್ಟ್ ಟೈಮ್ ಕ್ರಿಸ್ಮಸ್. ಅದರಿಂದ ಎಷ್ಟು ಎಕ್ಸ್ಪೆನ್ಸಿವ್ ಆದ್ರೂ ಡಿಸೆಂಬರಲ್ಲಿ ಹೋಗ್ಬೇಕು. ಎಷ್ಟು ಎಕ್ಸ್ಪೆನ್ಸಿವ್ ಆದರೂ ಹೌದು. ಇವಾಗ ಟ್ರಿಪಲ್ ಪೇ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ. ಹಿಂಗೆ ನೋಡ. ವಾವ್ ಸಾಕಿಲ್ಲ ಅಲ್ಲ. ಹಾಂ ಜರ್ಮನಿ ಮಾರಿ ಇಲ್ಲ. ಜರ್ಮನಿಲಿ 3 o'clock ಸನ್ಸೆಟ್ ಆಗಿದೆ. ಈಗ 5 ಆಯಿತು ಸನ್ಸೆಟ್ ಆಗಿಲ್ಲ ನೋಡಿ. ಲೈಟ್ ಹಾಕಿದ್ರು ಫುಲ್ ಲೈಟ್ ಹಾಕಿದ್ದಾರೆ ಪ್ಯಾರಿಸ್ಗೆ. ಅಲ್ಲಿ ಐಫಿಲ್ ಟವರ್ದು ಲೈಟ್ ಹಾಕೋದು ಸಂಜೆ 5 ಗಂಟೆ. ಇವಾಗ ಝೂಮ್ ಹಾಕೋಕ್ಕಾಗುತ್ತಾ ನೋಡ್ತಾ ಇದ್ದೀನಿ. ಅದು ಅಲ್ಲಿದೆ, ಬಟ್ ಅಲ್ಲಿಗೆ ಹೋಗೋಣ. ಹೇಗಿದ್ರು ಹೋಗ್ತೀವ. ನಾವು 3 ಜನ ನಡ್ಕೊಂಡು ಹೋಗ್ತಾ ಈ ಸ್ಟ್ರೀಟಲ್ಲಿ. ಆಗಲಿ ಟ್ರೆಂಪ್ ಹತ್ರ ಈ ರೋಡ್ ನೋಡಿ. ಈ ರೋಡು ಅದಕ್ಕಿಂತ ಚೆನ್ನಾಗಿದೆ. ಇದು ಸಕ್ಕತ್ತಾಗಿದೆ. ಇದು ಫುಲ್ ಸ್ಟ್ರೀಟ್ ಮರ ಲೈಟ್ಸಿಂದನೇ ಮರಗಳು ಮಾಡ್ಬಿಟ್ಟವ್ರೆ ನೋಡಿ. ಅಲ್ಲಿಗೆ ಹೋಗ್ತೀವಿ. ವಾವ್, ನನ್ನ ಫ್ರೆಂಡ್ ಏನೋ ತಗೋತಾನಂತೆ ಈಗ. ಕಾಸ್ಟ್ಲಿ ಇದು 579 ಅಂದರೆ 57,000. ಅದು ಆ್ಯಕ್ಚುಲಿ ಬರ್ಲಿನಲ್ಲಿ 45,000 ಆಯಿತು ಅವನಿಗೆ, ನನಗಲ್ಲ. ನೋಡಿ ಚೆಕ್ಕೆಲ್ಲ ಮಾಡ್ತಾವನು. ಕೋಟು ಪಾಕ್ರೆ ಕರೆಕ್ಟ್ ಅಪ್ಪಡಿ ಕ್ಯಾಮ್ರಾ. ಕ್ಯಾಮರಾ ಎಷ್ಟು? 55,000. ಇನ್ನು ಬರ್ತಿಲ್ಲ ಹೋಗೋಣ. ಇದು ಜಾಸ್ತಿ 50. ಇವ್ರು ಸುಮ್ಮನೆ ಪ್ಯಾರಿಸಲ್ಲಿ ಇಟ್ಟವ್ರೆ ಅಂತ. ಅಲ್ಲಿ 450 ಅವ್ರು ಸಮಥಿಂಗ್ ನೋಡ. ಹಿಂಗೆ ಬನ್ನಿ, ಇದು ಹಿಂಗೆ 10,000 15,000 ಜಾಸ್ತಿ ಕೊಡು. ಕ್ಯಾನ್ಸಲ್. ಆಚೆ ಹೋಗ್ತಾ ಇದೀವಿ, ತಗೊಳ್ಳಿಲ್ಲ, ಬರ್ತಿಲ್ಲ. ಸುಮ್ಮನೆ ಇವ್ರು ಇಲ್ಲಿ ಮಾಡ್ತಾರೆ ಅಂತ ಅಂದ್ಬಿಟ್ಟು 12,000 ರೂಪಾಯಿ ಜಾಸ್ತಿ ಕೊಡೋಕ್ಕಾಗುತ್ತೆ. ವೇಸ್ಟ್. ನೋಡಿ ಲೂಯಿಸ್ ವಿಟನ್ ಹೋಟೆಲ್. ಆ ಹೋಟ್ಲಿಗೆ ಒಂದಿನ ಇರೋಕ್ಕೇನೋ 8 ಲಕ್ಷ ಚಾರ್ಜ್ ಮಾಡ್ತಾರೆ ಅಂತ ಊಹಾಪೋಹ. ನನಗೆ ಗೊತ್ತಿಲ್ಲ, ಬಟ್ ಅಫಿಷಿಯಲ್ ಏನು ರಿಲೀಸ್ ಮಾಡಲಿಲ್ಲ ಯಾರೂ. ಅದು ಹೋಟೆಲ್, ಅದು ಇದು ಅವ್ರ ಶೋರೂಮ್. ಪೊಲೀಸ್ ನಿಲ್ಲಿಸ್ತವ್ರ ಮ್ಯೂಸಿಕ್ ಆಡ್ತಿರೋದು. ಅದು ಗ್ಯಾಪಲ್ಲಿ ಲೂಯಿಸ್ ವಿಟನ್ ಲೈಟ್ ಹಾಕ್ಬಿಟ್ರು. ಆಡಬೇಡ ಅಂತವ್ರು ಯಾಕೋ ಗೊತ್ತಿಲ್ಲ. ಹೋಗಿ ಬಾ, ಏನೋ ಮಾಡ್ಕೊಳ್ಳಿ ಗಲಾಟಿ.
ಲೂಯಿಸ್ ವಿಲ್ಟನ್ ಹೋಟೆಲ್ 8 ಲಕ್ಷ. ಯಾರು ಬಂದಿದ್ರೆ ಹೇಳ್ರಪ್ಪ. ಇಲ್ಲ ಅವ್ರು ಕನ್ಸ್ಟ್ರಕ್ಟ್ ಮಾಡ್ತವ್ರು ಇನ್ನು. US ಅಲ್ಲಿ ರೆಡಿ ಆಗಿದೆ, ಇಲ್ಲಿ ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತವ್ರು. ಇದೊಂದು ಆರ್ಚಿಗೆ ನೋಡಪ್ಪ ಲೈಟ್ ಹಾಕಿಲ್ಲ. ಆ ಕಡೆ ಈ ಕಡೆ ಒಂದು ಕ್ರಿಸ್ಮಸ್ ಟ್ರೀ ಇಟ್ಬಿಟ್ಟು ಮಧ್ಯದಲ್ಲಿ ಲೈಟ್ ಹಾಕ್ಬಿಟ್ಟು ಹಚ್ಬಿಟ್ಟಿದ್ದಾರೆ, ಅದು ಚೆನ್ನಾಗಿರ್ತಿತ್ತು. ಇದೊಂದು ಆರ್ಚಿಗೆ ಒಂದು ಲೈಟ್ ಹಾಕಿಲ್ಲ, ಮಿಕ್ಕಿದೆಲ್ಲ ಊರು ತುಂಬ ಹಾಕೋದು. ಏನೋ ಇರಬೇಕು ರೀಸನ್. ಬಟ್ ಅಲ್ಲಿಗೆ ಹೋಗಿ ನಿಂತ್ಕೊಂಡು ಫೋಟೋ ಮಧ್ಯದಲ್ಲಿ ಬರ್ಬೇಕಂದ್ರೆ ಎಲ್ಲರೂ ನಿಂತಿರ್ತಾರೆ ನೋಡಿ. ಆ ಲೈನ್ ಹಾಕ್ಕೊಟ್ಟಿರ್ತಾರೆ ಪೊಲೀಸವರು. ಎಲ್ಲ ಟ್ರಾಫಿಕ್ ಕಾಯ್ತವ್ರೆ. ರೋಡ್ ದಾಟ್ಬಿಟ್ಟು ಅಲ್ಲಿಗೆ ಹೋಗಿ ನಿಂತ್ಕೊಂಡು ಆರ್ಚ್ ಮಧ್ಯದಲ್ಲಿ ನಿಂತ್ಕೊಂಡು ಫೋಟೋ ತೆಗಿಬೇಕು. ಇವಾಗ ನಾವು ಕಾಯ್ತೀವಿ. ಇವಾಗ ನಾವು ದಾಟ್ತೀವಿ. ವಾಡ ಅಭಿ. ಇಲ್ಲಿಂದ ನೋಡಿ ಈ ಥರ ಕಾಣಿಸುತ್ತೆ. ಲೈನಲ್ಲಿ ತೆಗಿಬೇಕು ಫೋಟೋ ಅಂದ್ರೆ ಲೈನಿಗೆ ತೆಗಿ ಫೋಟೋ. ಹಿಂಗದ ಹಿಂಗೆ ಫೋಟೋ ಹಿಡ್ಕೊ. ಆರ್ಚ್ ಹಿಂಗಿದೆ ಆರ್ಚ್. ಒಂದು ನಿಮಿಷ ಫೋಟೋ ತೆಗೆದು ಬರ್ತೀವಿ. ಈ ಸ್ಟ್ರೀಟು ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ. ನಾನು ಅಷ್ಟು ದೂರ ಆಗಿಲ್ಲ. ಬ್ಯೂಟಿಫುಲ್ ಸ್ಟ್ರೀಟ್ ಅಲ್ಲ. ಅಲ್ಲಿ ನೋಡಿ ಸಣ್ಣದಾಗಿ ಕಾಣಿಸ್ತಾ ಇದೆ ಐಫೆಲ್ ಟವರ್. ಅಲ್ಲಿಗೆ ಹೋಗ್ತಾ ಇದ್ದೀವಿ ಬ್ಯೂಟಿಫುಲ್ ಸ್ಟ್ರೀಟಲ್ಲಿ.